ಸ್ನೇಹಿತರೆ ನಮಸ್ಕಾರ. ರಹಸ್ಯಗಳನ್ನು ನಮ್ಮ ಜೀವನದಲ್ಲಿ ಕಾಪಾಡಿಕೊಳ್ಳೋದು ಕೂಡ ಜೀವನದಲ್ಲಿ ತುಂಬಾ ಮುಖ್ಯವಾಗಿರುತ್ತೆ. ಎಲ್ಲ ವಿಷಯಗಳನ್ನ ಎಲ್ಲರ ಜೊತೆ ಹಂಚಿಕೊಳ್ಳೋದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ರಹಸ್ಯವಾಗಿ ಇಡಬೇಕಾಗಿರುವ 50 ಪ್ರಮುಖ ವಿಷಯಗಳ ಬಗ್ಗೆ ಮಾತಾಡೋಣ ಬನ್ನಿ. ಸ್ನೇಹಿತರೆ ನೋಡಿ, ಬಹಳ ಮುಖ್ಯವಾಗಿ ಮೊದಲನೇದಾಗಿ ನಿಮ್ಮ ಜೀವನದ ದೊಡ್ಡ ಗುರಿಗಳು. ಎಲ್ಲರಿಗೂ ಕೂಡ ನಿಮ್ಮ ಗುರಿಯನ್ನ ಹೇಳಬೇಡಿ. ಕೆಲವು ಪ್ರೋತ್ಸಾಹವನ್ನ ಕೊಡ್ತಾರೆ, ಆದರೆ ಕೆಲವರು ಅಡ್ಡಿಪಡಿಸ್ತಾರೆ ಅಥವಾ ನಕಾರಾತ್ಮಕ ಮಾತುಗಳಿಂದ ಕೂಡ ನಿಮ್ಮ ಮನಸ್ಸನ್ನ ಕುಗ್ಗಿಸುವ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಜೀವನದ ದೊಡ್ಡ ಗುರಿಗಳನ್ನ ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ. ನಂಬರ್ 2, ನಿಮ್ಮ ದುರ್ಬಲತೆಗಳು. ನಿಮ್ಮ ದುರ್ಬಲತೆಗಳನ್ನ ಯಾರಿಗಾದ್ರೂ ಹೇಳಿದ್ರೆ ಕೆಲವರು ಅದನ್ನೇ ನಿಮ್ಮ ಮೇಲೆ ಬೆಳೆಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ನಂಬರ್ 3, ನಿಮ್ಮ ಭಯಗಳು. ಭಯಗಳನ್ನ ಹಂಚಿಕೊಳ್ಳೋದು ಕೆಲವೊಮ್ಮೆ ಒಳ್ಳೆಯದೇ, ಆದರೆ ಎಲ್ಲರಿಗೂ ಕೂಡ ಹೇಳಿದ್ರೆ ಅದು ನಿಮ್ಮ ಮೇಲಿನ ಗೌರವ ಕೂಡ ಕಡಿಮೆ ಆಗೋ ಸಾಧ್ಯತೆ ಕೂಡ ಇದೆ. ನಂಬರ್ 4, ನಿಮ್ಮ ವೈಯಕ್ತಿಕ ಸಮಸ್ಯೆಗಳು. ಎಲ್ಲರಿಗೂ ನಿಮ್ಮ ಸಮಸ್ಯೆ ಹೇಳಿದ್ರೆ ಪರಿಹಾರ ಸಿಗೋದಿಲ್ಲ. ಕೆಲವರು ಗಾಸಿಪ್ ಮಾಡುವ ಸಾಧ್ಯತೆ ಕೂಡ ಇದೆ. ನಂಬರ್ 5, ನಿಮ್ಮ ಮನಸ್ಸಿನ ನೋವು. ಮನಸ್ಸಿನ ನೋವನ್ನ ತಪ್ಪಾದ ವ್ಯಕ್ತಿಗೆ ಹೇಳಿದ್ರೆ ಅದು ಹಾಸ್ಯವಾಗ್ಬೋದು ಅಥವಾ ದುರ್ಬಲತೆಗೂ ಕೂಡ ಕಾರಣ ಆಗ್ಬೋದು. ನಂಬರ್ 6, ನಿಮ್ಮ ತಪ್ಪುಗಳು. ತಪ್ಪುಗಳಿಂದ ಕಲಿಯೋದು ಬಹಳನೇ ಮುಖ್ಯ, ಆದರೆ ಎಲ್ಲರಿಗೂ ಕೂಡ ಹೇಳಿದ್ರೆ ನಿಮ್ಮ ಇಮೇಜ್ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಕೂಡ ಇದೆ. ನಂಬರ್ 7, ನಿಮ್ಮ ಕುಟುಂಬದ ಒಳಗಿನ ವಿಚಾರಗಳು. ಕುಟುಂಬದ ವಿಷಯಗಳು ಹೊರಗೆ ಹೋಗೋದೇ ಹಾಗೆ ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಅದು ಸಂಬಂಧಗಳಿಗೆ ಕೂಡ ಹಾನಿ ಮಾಡುವ ಸಾಧ್ಯತೆ ಕೂಡ ಇದೆ. ನಂಬರ್ 8, ನಿಮ್ಮ ಆರೋಗ್ಯದ ಖಾಸಗಿ ವಿಷಯಗಳು. ಆರೋಗ್ಯ ಸಮಸ್ಯೆಗಳನ್ನ ಎಲ್ಲರಿಗೂ ಹೇಳಿದ್ರೆ ಅನಗತ್ಯವಾದಂಥ ಭಯ ಅಥವಾ ನಕಾರಾತ್ಮಕತೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ನಂಬರ್ 9, ನಿಮ್ಮ ಭವಿಷ್ಯದ ಯೋಜನೆಗಳು. ನಿಮ್ಮ ಪ್ಲಾನ್ ಪೂರ್ಣಗೊಳ್ಳುವ ಮೊದಲು ಹೇಳಿದ್ರೆ ನಿಮ್ಮ ಭವಿಷ್ಯದ ನಿಮ್ಮ ಪ್ಲಾನ್ಗಳಿಗೆ, ನಿಮ್ಮ ಯೋಜನೆಗಳಿಗೆ ಅಡ್ಡಿಯಾಗುವ ಸಾಧ್ಯತೆ ಹೆಚ್ಚಾಗಬಹುದು. ನಂಬರ್ 10, ನಿಮ್ಮ ಖಾಸಗಿ ದಿನಚರಿ. ಡೈರಿ ಅಥವಾ ಪರ್ಸನಲ್ ನೋಟ್ಗಳು ನಿಮ್ಮ ಆಂತರಿಕ ಜೀವನದ ಮೇಲೆ ಒಂದಿಷ್ಟು ಪ್ರಭಾವ ಬೀರ್ಬೋದು. ಹಾಗಾಗಿ ನಿಮ್ಮ ಖಾಸಗಿ ದಿನಚರಿಯ ವಿಷಯಗಳನ್ನ ದಯವಿಟ್ಟು ಎಲ್ಲರಲ್ಲೂ ಕೂಡ ಹಂಚಿಕೊಳ್ಳೋಕೆ ಹೋಗಬೇಡಿ. ಇನ್ನು ಹಣಕಾಸು ಮತ್ತು ಆಸ್ತಿಗೆ ಸಂಬಂಧಪಟ್ಟ ರಹಸ್ಯಗಳನ್ನ ನೋಡೋಣ. ನಂಬರ್ 11, ಬ್ಯಾಂಕ್ ಬ್ಯಾಲೆನ್ಸ್. ಸ್ನೇಹಿತರೆ, ಹಣದ ಮಾಹಿತಿ ಹೊರಗೆ ಹಂಚಿದ್ರೆ ಅಪಾಯ ಆಗುವುದು, ಫ್ರಾಡ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ನಂಬರ್ 12, ನಿಮ್ಮ ಆದಾಯ. ನಿಮ್ಮ ಆದಾಯವನ್ನ ತಿಳಿದ್ರೆ ಕೆಲವರು ನಿಮ್ಮನ್ನ ಉಪಯೋಗಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ನಂಬರ್ 13, ನಿಮ್ಮ ಸಾಲದ ಮಾಹಿತಿ. ಸಾಲದ ವಿಷಯವನ್ನ ಎಲ್ಲರಿಗೂ ಕೂಡ ಹೇಳಿದ್ರೆ ನಿಮ್ಮ ಗೌರವಕ್ಕೆ ಕೂಡ ಧಕ್ಕೆಯಾಗುವ ಸಾಧ್ಯತೆ ಇದೆ. ನಂಬರ್ 14, ನಿಮ್ಮ ಹೂಡಿಕೆಗಳು. ನಿಮ್ಮ ಹೂಡಿಕೆ ಪ್ಲಾನ್ಗಳನ್ನ ರಹಸ್ಯವಾಗಿಟ್ಟುಕೊಳ್ಳೋದು ಸುರಕ್ಷಿತ. ನಂಬರ್ 15, ಪಾಸ್ವರ್ಡ್ಗಳು. ಇದು ತುಂಬಾನೇ ಮುಖ್ಯ, ಯಾರಿಗೂ ಕೂಡ ಹಂಚಿಕೊಳ್ಬೇಡಿ. ನಂಬರ್ 16, ATM ಪಿನ್ ಅಥವಾ OTP. ಇದನ್ನ ಹಂಚಿಕೊಂಡ್ರೆ ನೇರವಾಗಿ ನಿಮ್ಮ ಹಣವನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ನಂಬರ್ 17, ಆಸ್ತಿ ವಿವರಗಳು. ನಿಮ್ಮ ಆಸ್ತಿ ಬಗ್ಗೆ ಮಾಹಿತಿ ತಪ್ಪು ವ್ಯಕ್ತಿಗಳ ಕೈಗೆ ಹೋದ್ರೆ ಸಮಸ್ಯೆಯಾಗುವ ಸಾಧ್ಯತೆ ಕೂಡ ಇದೆ. ನಂಬರ್ 18, ವ್ಯವಹಾರ ರಹಸ್ಯಗಳು. ಬಿಸಿನೆಸ್ ಸೀಕ್ರೆಟ್ಗಳು ಹೊರಗೆ ಹೋದ್ರೆ ನಷ್ಟ ಆಗುವ ಸಾಧ್ಯತೆ ಕೂಡ ಇದೆ. ನಂಬರ್ 19, ಲಾಭ ನಷ್ಟದ ಅಂಕಿಗಳು. ಈ ಮಾಹಿತಿ ನಿಮ್ಮ ಸ್ಪರ್ಧಿಗಳಿಗೆ ಸಹಾಯ ಮಾಡಬಹುದು, ಆದರೆ ಲಾಭ ನಷ್ಟದ ಅಂಕಿಗಳು ಕೆಲವರಿಗೆ ಗೊತ್ತಾದ್ರೆ ಅಷ್ಟೊಂದು ಸೂಕ್ತ ಇರೋದಿಲ್ಲ. ನಂಬರ್ 20, ಖಾಸಗಿ ಡೀಲ್ಗಳು. ನಿಮ್ಮ ಒಪ್ಪಂದಗಳನ್ನ ಎಲ್ಲರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ಸಂಬಂಧದ ವಿಚಾರದಲ್ಲಿ ರಹಸ್ಯವಾಗಿ ಇಡಬೇಕಾದ ವಿಷಯಗಳು. ನಂಬರ್ 21, ಸ್ನೇಹಿತರ ರಹಸ್ಯಗಳು. ಇದನ್ನ ಕಾಪಾಡಿಕೊಂಡ್ರೆ ನಿಮ್ಮ ಮೇಲೆ ಇನ್ನಷ್ಟು ಕೂಡ ನಂಬಿಕೆ ಹೆಚ್ಚಾಗುತ್ತೆ. ನಂಬರ್ 22, ಕುಟುಂಬದ ಕಲಹಗಳು. ಇದನ್ನ ಹೊರಗೆ ಹೇಳಿದ್ರೆ ಸಂಬಂಧ ಹಾಳಾಗೋ ಸಾಧ್ಯತೆ ಕೂಡ ಇದೆ. ನಂಬರ್ 23, ಪ್ರೀತಿ ಸಂಬಂಧದ ವಿಷಯಗಳು. ಎಲ್ಲರಿಗೂ ಕೂಡ ಹೇಳಿದ್ರೆ ಗಾಸಿಪ್ ಹೆಚ್ಚಾಗಬಹುದು. ನಂಬರ್ 24, ಪತಿ ಪತ್ನಿಯ ವಿಷಯಗಳು. ಇದು ಅತ್ಯಂತ ಖಾಸಗಿ ಮತ್ತು ಹೊರಗೆ ಹೇಳಬಾರದ ವಿಷಯ. ನಂಬರ್ 25, ಯಾರಾದರೂ ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಕಾಪಾಡೋದು ಕೂಡ ನಿಮ್ಮ ಕರ್ತವ್ಯ ಆಗಿರುತ್ತೆ. ನಂಬರ್ 26, ಇನ್ನೊಬ್ಬರ ತಪ್ಪುಗಳು. ಅದರ ಬಗ್ಗೆ ಎಲ್ಲರಿಗೂ ಕೂಡ ಹೇಳೋದು ತಪ್ಪು. ನಂಬರ್ 27, ನಿಮ್ಮ ಭಾವನೆಗಳ ಆಳ. ಎಲ್ಲರಿಗೂ ನಿಮ್ಮ ಹೃದಯವನ್ನ ತೆರೆದು ಹೇಳಬೇಡಿ. ನಂಬರ್ 28, ಸಂಬಂಧದ ಸಮಸ್ಯೆಗಳನ್ನು ಹೊರಗೆ ಹೇಳುವುದಕ್ಕಿಂತ ಒಳಗೆ ಪರಿಹರಿಸುವುದು ಸೂಕ್ತ. ನಂಬರ್ 29, ನಿಮ್ಮ ನಿಜವಾದ ಅಭಿಪ್ರಾಯ. ಎಲ್ಲರ ಮುಂದೆ ನೇರವಾಗಿ ಹೇಳಿದ್ರೆ ಕೆಲವೊಮ್ಮೆ ಸಮಸ್ಯೆ ಕೂಡ ಆಗಬಹುದು. ನಂಬರ್ 30, ನಿಮ್ಮ ನಿರ್ಧಾರಗಳು. ನೀವು ತೆಗೆದುಕೊಂಡ ನಿರ್ಧಾರಗಳನ್ನ ಎಲ್ಲರಿಗೂ ವಿವರಿಸಬೇಕಾಗಿಲ್ಲ. ಮನಸ್ಸು ಮತ್ತು ಚಿಂತನೆಯ ಬಗ್ಗೆ ರಹಸ್ಯ ವಿಷಯಗಳನ್ನ ನೋಡೋಣ. ನಂಬರ್ 31, ಮುಂದಿನ ಹೆಜ್ಜೆ. ನಿಮ್ಮ ಪ್ಲಾನ್ಗಳನ್ನ ರಹಸ್ಯವಾಗಿಟ್ಟುಕೊಂಡ್ರೆ ಯಶಸ್ಸು ಖಂಡಿತವಾಗಿಯೂ ಹೆಚ್ಚಾಗುತ್ತೆ. ನಂಬರ್ 32, ಗುಪ್ತ ಯೋಜನೆಗಳು. ಯಾರಿಗೂ ಹೇಳದೆ ಕಾರ್ಯವನ್ನ ನೀವು ಪೂರ್ಣ ಮಾಡಿ.
ನಂಬರ್ 33 ಸ್ಟ್ರಾಟರ್ಜಿ. ನಿಮ್ಮ ತಂತ್ರಗಳನ್ನು ಹೊರಗೆ ಹೇಳಿದರೆ ಅದು ನಿಮ್ಮ ವಿರುದ್ಧವಾಗಿ ಬಳಸಬಹುದು. ಹಾಗೆಯೇ ನಂಬರ್ 34 ನಿಮ್ಮ ಯೋಚನೆಗಳು. ಎಲ್ಲ ವಿಚಾರಗಳನ್ನು ಹೇಳುವುದು ಅಗತ್ಯ ಇಲ್ಲ. ನಂಬರ್ 35 ಸೀಕ್ರೆಟ್ ಐಡಿಯಾಗಳು. ಇವು ನಿಮ್ಮ ಭವಿಷ್ಯದ ಯಶಸ್ಸಿಗೆ ಕಾರಣ ಆಗಬಹುದು. ನಂಬರ್ 36 ಆವಿಷ್ಕಾರಗಳು. ಹೊಸ ಐಡಿಯಾಗಳನ್ನು ಕೂಡ ಕಾಪಾಡಿಕೊಳ್ಳಿ. ನಂಬರ್ 37 ನಿಮ್ಮ ಬಲ, ದೌರ್ಬಲ್ಯ ಮತ್ತು ಸಮತೋಲನ. ಇದನ್ನು ನೀವು ಮಾತ್ರ ತಿಳಿದುಕೊಳ್ಬೇಕು. ನಂಬರ್ 38 ನಿಮ್ಮ ಲೈಫ್ ಪ್ಲಾನ್ ಪೂರ್ಣ ಆಗುವವರೆಗೂ ಕೂಡ ರಹಸ್ಯದಲ್ಲೇ ಇಡಿ. ನಂಬರ್ 39 ಒಳಗಿನ ಸಂಶಯಗಳು. ಇವುಗಳನ್ನು ತಪ್ಪಾದವರಿಗೆ ಹೇಳಿದ್ರೆ ನಿಮ್ಮ ಆತ್ಮವಿಶ್ವಾಸ ಕೂಡ ಕುಗ್ಗುವುದು. ನಂಬರ್ 40 ನಿಜವಾದ ಉದ್ದೇಶಗಳು. ಎಲ್ಲರಿಗೂ ನಿಮ್ಮ ಉದ್ದೇಶ ತಿಳಿದಿರಬೇಕಾಗಿಲ್ಲ. ಸುರಕ್ಷತೆ ಮತ್ತು ಜಾಗ್ರತೆ ವಿಷಯದಲ್ಲಿ ಯಾವೆಲ್ಲ ರಹಸ್ಯವನ್ನು ಹಂಚಿಕೊಳ್ಳಬಾರದು ಅಂತ ನೋಡೋಣ. ನಂಬರ್ 41 ನಿಮ್ಮ ಮನೆಯ ಲೊಕೇಶನ್ ಅಪರಿಚಿತರ ಬಳಿ ಹಂಚಬೇಡಿ. ನಂಬರ್ 42 ದಿನಚರಿ. ನಿಮ್ಮ ರೊಟೀನ್ ತಿಳಿದರೆ ಖಂಡಿತವಾಗಿಯೂ ಅಪಾಯ ಆಗೋ ಸಾಧ್ಯತೆ ಇದೆ. ನಂಬರ್ 43 ಟ್ರಾವೆಲ್ ಪ್ಲಾನ್. ಪ್ರಯಾಣದ ಮಾಹಿತಿ ಮುಂಚಿತವಾಗಿ ಎಲ್ಲರಿಗೂ ಹೇಳಬೇಡಿ. ನಂಬರ್ 44 ಖಾಸಗಿ ಫೋಟೋಗಳು. ಇವುಗಳನ್ನು ದಯವಿಟ್ಟು ಸುರಕ್ಷಿತವಾಗಿ ಇಟ್ಕೊಳ್ಳಿ. ನಂಬರ್ 45 ಫೋನ್ ಅಥವಾ ಇಮೇಲ್ ಇದನ್ನು ಹಂಚಿದ್ರೆ ಹ್ಯಾಕಿಂಗ್ ಆಗೋ ಸಾಧ್ಯತೆ ಕೂಡ ಇದೆ. ನಂಬರ್ 46 ಡಾಕ್ಯುಮೆಂಟ್ ವಿವರಗಳು. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮುಂತಾದ ಐಡಿಗಳ ಮಾಹಿತಿಯನ್ನು ಯಾರಿಗೂ ನೀಡಬೇಡಿ. ನಂಬರ್ 47 ಮಕ್ಕಳ ಮಾಹಿತಿ. ಅಪರಿಚಿತರಿಗೆ ನಿಮ್ಮ ಮಕ್ಕಳ ಮಾಹಿತಿಯನ್ನು ನೀಡಬೇಡಿ. ನಂಬರ್ 48 ದುರ್ಬಲ ಸಮಯಗಳು. ನಿಮ್ಮ ದುರ್ಬಲ ಸಮಯ ತಿಳಿದರೆ ಇತರರು ಕೂಡ ಉಪಯೋಗಿಸಿಕೊಳ್ಳಬಹುದು. ನಂಬರ್ 49 ಭದ್ರತಾ ವ್ಯವಸ್ಥೆಗಳು. ನಿಮ್ಮ ಸೆಕ್ಯೂರಿಟಿ ಸಿಸ್ಟಮ್ ವಿವರಗಳನ್ನು ರಹಸ್ಯವಾಗಿ ಇಡಿ. ನಂಬರ್ 50 ಭವಿಷ್ಯದ ನಿಮ್ಮ ದೊಡ್ಡ ನಿರ್ಧಾರಗಳು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಸಹ ಅದನ್ನು ಎಲ್ಲರ ಬಳಿ ಹೇಳಬೇಕಾಗಿಲ್ಲ. ಆದಷ್ಟು ರಹಸ್ಯವಾಗಿ ಇಟ್ಕೊಳ್ಳಿ. ಪೂರ್ಣಗೊಳ್ಳುವವರೆಗೂ ಕೂಡ ತಾಳ್ಮೆಯಿಂದ ವೇಟ್ ಮಾಡಿ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಎಲ್ಲವನ್ನ ಹೇಳೋದು ಕೂಡ ಜ್ಞಾನ ಅಲ್ಲ. ಕೆಲವೊಂದನ್ನು ಕೆಲವರಿಗೆ ಮಾತ್ರ ತಿಳಿಸಬೇಕು. ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಾತ್ರನೇ ಹಂಚಿಕೊಳ್ಬೇಕು. ರಹಸ್ಯವನ್ನು ಉಳಿಸಿಕೊಂಡವನೇ ನಿಜವಾದ ಶಕ್ತಿಶಾಲಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಕೂಡ ಇದೇ ರೀತಿಯ ಉತ್ತಮ ಮಾಹಿತಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ.